ನಾವಿವತ್ತು ಮನೆಯಿಂದ ಹೊರಟು ನಾನು ನನ್ನ ಮಗ ಇಬ್ಬರೂ ತೋಟದಲ್ಲಿ ಟೊಮೊಟೊಗೆ ಔಷಧಿ ಹೊಡೆಯೋಣ ಮತ್ತು ಗೊಬ್ಬರ ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಬೈಕಲ್ಲಿ ಹೋದವರು ಸೀದಾ ತೋಟದ ಹತ್ರ ಹೋದ್ವಿ. ಆಲ್ರೆಡಿ ಡ್ರಮ್ಮಿಗೆ ನೀರು ತುಂಬಿಸಿಟ್ಟಿದ್ವಿ. ಡ್ರಮ್ ಒಳಗಡೆ 1261 ಗೊಬ್ಬರ ಮತ್ತು ಡ್ರಂಚಿಂಗ್ಗೆ ರಿಡಮಿನ್ ಗೋಲ್ಡು ಮತ್ತು ಇನ್ನೂ ಯಾವುದಾದ್ರು ಔಷಧಿಗಳ್ನೆಲ್ಲ ಕೊಟ್ಟಿದ್ರು. ಅದನ್ನೆಲ್ಲ ತಗೊಂಡು ಬಂದು ಆಲ್ರೆಡಿ ನೆನೆಸಿಟ್ಟಿದ್ವಿ. ಅದನ್ನು ಇವತ್ತು ಸ್ಪ್ರೇ ಮಾಡೋಣ ಅಂತೇಳಿ ಬಂದ್ವಿ. ರಜಾ ಬೇರೆ ಇತ್ತಲ್ಲ, ಹಾಗಾಗಿ ಕೆಲಸ ಮಾಡೋಣ ಅಂತ ಬಂದಿದ್ವಿ. ಓಕೆ, ಈಗ ಸ್ಪ್ರೇಯರ್ ಮಿಷಿನ್ಗೆ ನಾವು ಔಷಧಿ ಎಲ್ಲ ತುಂಬ್ಕೊತಾ ಇದ್ದೀವಿ. ಈ ಥರ ತುಂಬ್ಕೊಂಡು ಮುಂದಿನ ಕೆಲಸ ಮಾಡೋಣ ಬಾ. ತುಂಬ ಬಿಸಿಲಿತ್ತು ಗಿಡ ಹಾಕಿದಾಗ, ಹಾಗಾಗಿ ಬಿಸಿಲಲ್ಲಿ ಗಿಡಗಳು ಏನಷ್ಟು ಚೆನ್ನಾಗಿ ಬಂದಿಲ್ಲ. ಆದ್ರೂ ಕೆಲವೊಂದು ಔಷಧಿಗಳ್ನ ಮತ್ತು ಗೊಬ್ಬರಗಳ್ನ ಮೇಂಟೈನ್ ಮಾಡ್ಕೊಂಡು ಹೇಗೋ ಎಷ್ಟು ಮಟ್ಟಿಗೆ ಗಿಡಗಳನ್ನ ತಗೊಂಬಂದಿದ್ದೀವಿ. ಒಂದು 10 days ಆಗಿದೆ. ನೋಡೋಣ, ನಮ್ಮ ಪ್ರಯತ್ನ ನಾವು ಪಡೋಣ. ಏನೋ ವಾತಾವರಣ ಒಂದು ಸ್ವಲ್ಪ ಮೊನ್ನೆಯಿಂದ ಮೋಡ ಥರ ಇದೆ. ಒಂದು ವೇಳೆ ಮೋಡದಲ್ಲಿ ಚೆನ್ನಾಗಿ ಬರ್ಬೋದು. ಒಂದು ಸ್ವಲ್ಪ ಗೊಬ್ಬರಗಳ್ನ ಚೆನ್ನಾಗಿ ಬಿಡೋಣ. ಸ್ಪ್ರೇ ಗಿಡಗಳು ಯಾವುದು ಏನು ಪ್ರಾಬ್ಲಮ್ ಆಗಿಲ್ಲ, ಬಟ್ ಡೆವಲಪ್ಮೆಂಟ್ ಕಡಿಮೆ ಇದೆ. 햇살이 너무 좋았어. 그냥 모두 좋았어. 널 만나서 모든 게 다 잠에서 깨어나서 휴대폰을 먼저 보게 돼. 참 많이 변했다는가. 세상에서 제일 행복한 순간 널 만나고 매일 겪게 돼. 매일은 감사하죠. 그대가 곁에 있어서. 갓길 기도해요. 그대와 함께라는 건 영원한 축복 같아서 오늘도 널 바라보며 웃는다. 두근거리는 가슴이 좋은 기분인 걸 느껴. 아주 작은 떨림도 오늘 날씨 먼저 하게 돼. ನನ್ನ ಮಗನೇ ವಿಡಿಯೋಗ್ರಾಫರ್. ಬಾ ಆಯಿತು, ಬಾ ಹಿಂದೆನೇ ಬಾ.